ಹಲೋ ಮೈ ಡಿಯರ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ನಿಮ್ಮಲ್ಲಿ ಎಷ್ಟು ಜನ ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ದೀರಾ? ಹಾಗೆ ಜಿಯೋ ಸಿಮ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಾ? ಬೇರೆ ಏನು ಪ್ರಾಬ್ಲಮ್ಸ್ ಇಲ್ವಾ? ಬೋರ್ ಆಗ್ತಾ ಇದೆಯಾ ಜಿಯೋ ಸಿಮ್? ಬೇರೆ ಯಾವ್ದಾದ್ರು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ನಿಮ್ಗೆ ನೋಡಿ ಇಲ್ಲಿದೆ, ನಾನೊಂದು ನ್ಯೂಸ್ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಮೊದಲಿಗೆ ಜಿಯೋ ಬರಕ್ಕೂ ಮುಂಚೆ ಎಲ್ರು ರಿಲಯನ್ಸ್, ಏರ್ಟೆಲ್ ಹೀಗೆ ಯೂಸ್ ಮಾಡ್ತಾ ಇದ್ರು. ಆಮೇಲೆ ಜಿಯೋ ಬಂದಿದ್ದು ಅಬ್ಬಬ್ಬಾ ಕ್ಯೂ ನೋಡ್ಬೇಕಿತ್ತು. ರೇಷನ್ ಕಾರ್ಡ್ ಅಲ್ಲಿ ಅಕ್ಕಿ ಸಕ್ಕರೆ ತಗೊಳಕ್ಕೂ ಅಷ್ಟು ಕ್ಯೂ ಇತ್ತೋ ಇಲ್ವೋ, ಆದ್ರೆ ಜಿಯೋ ಸಿಮ್ ತಗೊಳಕ್ಕೆ ಜನ ಗಂಟ್ಗಟ್ಲೆ ಕ್ಯೂ ನಿಂತ್ಕೊಂಡು ಸಿಮ್ ತಗೋತಾ ಇದ್ರು. ಜಿಯೋ ಸಿಮ್ ಸಿಕ್ದೋರ ಮುಖ ನೋಡಿದ್ರೆ ಆಹಾ, ಯಾವ್ದೋ ಲಾಟ್ರಿಲಿ ಕೋಟಿ ಗೆದ್ದಷ್ಟು ಖುಷಿ. ಇನ್ ಕೆಲವ್ರಿಗೆ ಸಿಮ್ ಸಿಕ್ಕಿಲ್ಲ ಅಂದ್ರೆ ಬರೀ ಮೋಸ ಅಂತ ಹ್ಯಾಪ್ ಮೊರೆ ಹಾಕೊಂಡು ಹೋಗಿದ್ದು ಉಂಟು. ಈಗ್ಲೂ ಜಿಯೋ ಹವಾ ಹೀಗೆ ಮುಂದುವರಿತಾನೆ ಇದೆ. ಆದ್ರೆ ಈಗ ಜಿಯೋ ಹೇಗೆ ಬೇರೆ ಎಲ್ಲಾ ನೆಟ್ವರ್ಕ್ ಕಾಂಪಿಟೇಷನ್ ಕೊಡ್ತು, ಅದೇ ತರ ಈಗ ಜಿಯೋಗೆ ಇನ್ನೊಂದು ನೆಟ್ವರ್ಕ್ ಕಾಂಪಿಟೇಷನ್ ಕೊಡೋಕೆ ಬರ್ತಾ ಇದೆ. ಇದನ್ನ ನೀವ್ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ. ಯಾಕಂದ್ರೆ ನಾನ್ ಹೇಳ್ತಾ ಇರೋದು ಈಗ ಪತಂಜಲಿ ಬಗ್ಗೆ. ಸಿಮ್ ಕಾರ್ಡ್ಗೂ ಪತಂಜಲಿಗೂ ಏನ್ ಸಂಬಂಧ? ಇನ್ನು ನಾನ್ ಇಷ್ಟೆಲ್ಲ ಯಾಕೆ ಹೇಳ್ದೆ ಅಂದ್ರೆ, ಎಲ್ರು ಜಿಯೋ ಜಿಯೋ ಅಂತ ಕುಣಿತಾ ಇದ್ರೆ ಈಗ ಪತಂಜಲಿ ನಾನೇನ್ ಕಮ್ಮಿ ಅಂತ ಮುಂದೆ ಬಂದಿದೆ. ಏನ್ ಗೊತ್ತಾ, ಜಿಯೋ ಬಂದ ಹಾಗೆ ಪತಂಜಲಿ ಆಯುರ್ವೇದಿಕ್ ಸಿಮ್ ಬಂದ್ರೆ ಹೇಗಿರತ್ತೆ? ಹಾ ಅಂತ ನೀವ್ ನಗ್ತೀರಾ, ನಂಗೊತ್ತು ನಿಮ್ಗೆ ಇದು ಜೋಕ್ ಅಂತಾನೆ ಅನ್ಸತ್ತೆ. ಬಟ್ ನಾನ್ ಹೇಳ್ತಿರೋದು ನಿಜ ರೀ. ಎಲ್ಲೋ ಒಂದ್ ಕಡೆಯಿಂದ ಬಂದ್ ಸುದ್ದಿ ಪ್ರಕಾರ ಪತಂಜಲಿದು ಸಿಮ್ ಕಾರ್ಡ್ ಹಾಗೆ ಮೊಬೈಲ್ ಫೋನ್ ಕೂಡ ಬರ್ತಾ ಇದೆ. ಇದು ನಿಜವಾಗ್ಲೂ ಸುಳ್ಳ ನಿಜಾನ ಅಂತ ನಮಗೂ ಗೊತ್ತಿಲ್ಲ, ಆದ್ರೆ ಇಂತ ಒಂದು ಸುದ್ದಿ ನಮಗ್ ಬಂದಿದೆ. ಸೊ ಇದನ್ನ ನಾವು ನಿಮ್ಗೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇದೀವಿ. ಎನಿವೇಸ್, ಈಗ ಪತಂಜಲಿ ಕಡೆಯಿಂದ ಸಿಮ್ ಹಾಗೆ ಮೊಬೈಲ್ ಫೋನ್ ಬರ್ತಾ ಇದೆ. ಅದು 5G ಸಿಮ್ ಅಂತೆ. ಸೊ ಮುಂದೆ ಯಾವಾಗ್ಲಾದ್ರೂ ನಿಜವಾಗ್ಲೂ ಪತಂಜಲಿ 5G ಸಿಮ್ ಬಂದ್ರೆ ಖಂಡಿತ ಎಲ್ರು ಜಿಯೋ ಬಿಟ್ಟು ಪತಂಜಲಿ ಸಿಮ್ ತಗೊಳ್ಳೋದಂತೂ ಗ್ಯಾರಂಟಿ. ನೋಡೋಣ ಪತಂಜಲಿ ಆಯುರ್ವೇದಿಕ್ ಸಿಮ್ ಯಾವಾಗ ಬರುತ್ತೆ ಅಂತ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಕಮೆಂಟ್ಸ್ ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ. ಸೊ ನಿಜಕ್ಕೂ ಪತಂಜಲಿ ಸಿಮ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಹಾಕಿ ಕಳಿಸಿ. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಮತ್ತಷ್ಟು ಸುದ್ದಿಗಳಿಗೆ ನೀವೇನ್ ಮಾಡಬೇಕು, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಥ್ಯಾಂಕ್ ಯು.